ರಾಹುಲ್ ಅವರೇ, ಏನಾಯ್ತು ರಾಹುಲ್ ಅವರೇ? ರಾಹುಲ್ ಅವರೇ ಎದ್ದೇಳಿ. ಅಲ್ಲಿ ಪೂಜೆಗೆ ಟೈಮ್ ಆಗ್ತಿದೆ. ಏನಾಯ್ತು ಭಾಷಿಣಿ? ಇವತ್ತಿರೋ ಪೂಜೆ ವಿಷಯ ಮರ್ತೋದ್ರಾ? ಪೂಜೆ ಅಲ್ವಾ? ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬೇಗ ಹೇಳ್ಬೇಕು ಅಂತ ಮೇಡಮ್ ಅಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಈ ಭಾಷಣಿ ಯಾಕೆ ಲೇಟ್ ಮಾಡ್ತಿದ್ದಾಳೋ ಏನು? ಆಂಟಿ, ಈ ಪೂಜೆನ ಬೇರೆ ದಿನಕ್ಕೆ ಪೋಸ್ಟ್ಪೋನ್ ಮಾಡ್ಬೋದಾ? ಏನ್ ಬೇಡ ಪ್ರೀತಿ, ಆ ಕಡೆ ನೋಡು. ಏನಮ್ಮ ಇದು? ಬೆಳಗ್ಗೆ ಬೇಗ ಎದ್ದು ಪ್ರಸಾದ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದೆ ತಾನೆ? ನಾನು ಬೇಗನೆ ಎದ್ದಿದ್ದೆ ಮೇಡಮ್. ಇವರೇ ಫುಲ್ ನಿದ್ದೆ ಮಾಡ್ತಿದ್ರು. ಎಷ್ಟೇ ಎಬ್ಸಿದ್ರು ಹೇಳಲೇ ಇಲ್ಲ. ನನ್ಯಾಕೆ ನೋಡ್ತಿದ್ದೀರಾ? ಹೇಳಿ. ಹೌದು ಮೇಡಮ್, ಸ್ವಲ್ಪ ಟೈರ್ಡ್ ಆಗಿದ್ದಕ್ಕೆ ಯಾಕೋ ಎಚ್ಚರಣೆ ಆಗಲಿಲ್ಲ. ಆ ಹಾಲ್ನ ಸರಸುಗೆ ಕೊಟ್ರ ಅವಳೇ ಕುಡಿದ್ಲಾ? ಹೌದು ಪ್ರೀತಿ, ಅವಳು ಕುಡಿದ್ಮೇಲೆ ತಾನೇ ನಿನಗೆ ಥಮ್ಸಪ್ ತೋರಿಸಿದ್ದು. ಮತ್ ರಾಹುಲೇನು ಎಚ್ಚರನೇ ಆಗ್ಲಿಲ್ಲ ಅಂತ ಅವನು ಹೇಳ್ತಿದ್ದಾನೆ. ಅದೇ ನನಗೆ ಅರ್ಥ ಆಗ್ತಿಲ್ಲ. ಅಬ್ಬಾ, ಅಬ್ಬಾ. ಅಯ್ಯೋ, ಏನಾಯ್ತು? ಸರಿ ಆಯ್ತು ಬಿಡು. ಇನ್ನು ಲೇಟ್ ಮಾಡದೆ ಬೇಗ ಹೋಗಿ ಪ್ರಸಾದ ಮಾಡ್ಕೊಂಡ್ ಬಾ. ಸರಿ ಮೇಡಮ್. ನೀವ್ಯಾಕೆ ಬಂದ್ರಿ? ಅದೇ ನನ್ನಿಂದಾನೇ ಲೇಟ್ ಆಯ್ತು ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ಅಷ್ಟೇ. ನೀವ್ ಹೆಲ್ಪ್ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ಏನು ಬೇಕಿಲ್ಲ, ನೀವ್ ಹೊರಡಿ. ಇದಿಬ್ರು ಸೇರಿ ಮಾಡ್ಬೇಕಾಗಿರೋ ಪೂಜೆ ಅಲ್ವಾ? ನಾನ್ ಮಾಡ್ತಿರೋದ್ ಪ್ರಸಾದ, ನೀವ್ ಹೊರಡಿ. ನಿನಗೆ ಕಷ್ಟನ ಕಡಿಮೆ ಮಾಡೋಣ ಅನ್ಕೋತಾ ಇದ್ದೀನಿ, ನೀನ್ ಬೇಡ ಅಂತಿದ್ಯಾ ಮತ್ತೆ ಅಷ್ಟೇನಾ? ಓಕೆ 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 ಓಕೆ, ಕ್ಯಾರಿ ಆನ್.
ಭಾಷಿಣಿ, ನೀವಿಬ್ರು ಸೇರಿ ಅವನವ್ರ ವಿಗ್ರಹನ ತಯಾರು ಮಾಡಿ. ಹ್ಮ್ ಛೀ. ಭಾಷಿಣಿ, ಸ್ವಲ್ಪ ತಡ ಆದ್ರೂ ಕೂಡ ಪೂಜೆನ ನೀವಿಬ್ರು ಚೆನ್ನಾಗಿ ಮಾಡಿದ್ರಿ. ಅಮ್ಮನವ್ರ ವಿಗ್ರಹ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ನಡೀರಿ.
ಪೂಜೆಯನ್ನ ವಂಶ ಪಾರಂಪರ್ಯವಾಗಿ ನಡೆಸ್ತಾ ಇದ್ದೀರಾ. ತುಂಬಾ ಒಳ್ಳೆ ಕಾರ್ಯಕ್ರಮ. ಹುಟ್ಟೋ ಮಗುಗೋಸ್ಕರ ದಂಪತಿಗಳಿಬ್ರು ನಿಷ್ಠೆಯಿಂದ ಮಾಡಬೇಕಾಗಿರೋ ಪೂಜೆ. ಈ ಪೂಜೆನ ಯಶಸ್ವಿಯಾಗಿ ಪೂರ್ತಿ ಮಾಡಿದ್ರೆ ಗಂಡ ಹೆಂಡತಿಯ ಮಧ್ಯ ಅನ್ಯೋನ್ಯತೆ ಜಾಸ್ತಿಯಾಗಿ ಹುಟ್ಟೋ ಮಗುವಿನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಆಲ್ರೆಡಿ ಇವರು ಪ್ರೀತಿಯಿಂದಾನೇ ಇದ್ದಾರೆ ಪುರೋಹಿತ್ರೆ. ಈ ಪೂಜೆ ಕೇವಲ ಹೊಟ್ಟೆಲಿರೋ ಮಗು ಕ್ಷೇಮಕ್ಕೋಸ್ಕರನೇ. ಅಮ್ಮ, ನೀವು ಆ ವಿಗ್ರಹನ ಹಿಡ್ಕೊಂಡು ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ಅಮ್ಮನವರ ವಿಗ್ರಹನ ಅರ್ಪಿಸಿ ದಂಪತಿಗಳಿಬ್ಬರ ಹೆಸರನ್ನ ಮೇಲೆ ಹುಟ್ಟೋ ಮಗುವಿನ ಆರೋಗ್ಯಕ್ಕೋಸ್ಕರ ಅಭಿಷೇಕ ಮಾಡಿಸ್ಬೇಕು. ಅಮ್ಮ ಭಾಷಿಣಿ, ನೀವಿಬ್ರು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ನಾವು ಪೂಜೆಗೆ ಬೇಕಾದ ಏರ್ಪಾಡೆಲ್ಲ ಮಾಡ್ಕೊಡ್ತೀವಿ. ಸರಿ ಮೇಡಮ್. ನಿಂತ್ಕೋ ಭಾಷಿಣಿ. ಏನಾಯ್ತ್ರಿ? ನಾವಿಬ್ರು ಸೇರಿ ಪ್ರದಕ್ಷಿಣೆ ಹಾಕ್ಬೋದಾ? ಇದೆಂತ ಪ್ರಶ್ನೆ? ಮಗು ಆರೋಗ್ಯಕ್ಕೋಸ್ಕರ ದಂಪತಿಗಳಿಬ್ರು ಮಾಡ್ಬೇಕು ಅಂತ ಹೇಳಿದ್ರಲ್ಲ. ನಾವು ದಂಪತಿಗಳೇ ಹೊರತು ಹುಟ್ಟೋ ಮಗುಗೆ ತಂದೆ ನಾನಲ್ವಲ್ಲ. ಮನೇಲಿ ಪೂಜೆ ಇದ್ದಿದ್ದಕ್ಕೆ ಮೇಡಮ್ ಹತ್ರ ಇದ್ರು ಅನ್ನೋ ಕಾರಣಕ್ಕೆ ಗಂಡನ ಸ್ಥಾನದಲ್ಲಿರೋದು ತಪ್ಪಲಿಲ್ಲ. ಆದ್ರೆ ದೇವಸ್ಥಾನದಲ್ಲಿ ಹೀಗೆ ತಂದೆ ಸ್ಥಾನ ಅಂದ್ರೆ ನಿನ್ನ ಮಗುಗೆ ಏನಾದ್ರೂ ದೋಷ ಆಗಬಹುದೇನೋ ಅಂತ. ನನ್ನ ಮಗು ಅಲ್ಲ, ನಮ್ಮಿಬ್ರು ಮಗು. ತಂದೆಯಾಗಿ ಜೊತೆ ನಡಿಬೇಕಾಗಿರೋ ಹಕ್ಕು ನಿಮಗ್ ಮಾತ್ರನೇ. ಭಾಷಿಣಿ, ಇದೇ ವಿಷಯವಾಗಿ ಮನೆಯಲ್ಲಿ ವಾದಿಸ್ತೀಯ, ಜಗಳ ಮಾಡ್ತೀಯ. ಆದ್ರೆ ಪವಿತ್ರವಾದ ದೇವಸ್ಥಾನದಲ್ಲೂ ಕೂಡ ಇಂಥ ಮಾತುಗಳು ಬೇಕಾ? ದೇವಸ್ಥಾನ ಆಗಿರೋದಕ್ಕೆ ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳ್ತಿದ್ದೀನಿ. ನೀವೇ ನನ್ ಮಗುಗ್ ತಂದೆ, ನಂಬಿ. ಭಾಷಿಣಿ ಪ್ಲೀಸ್, ದೇವರಿಗೆ ಮೋಸ ಮಾಡಬಾರ್ದು. ಹುಟ್ಟೋ ಮಗುಗೆ ದೋಷ ಆಗ್ಬಾರ್ದು ಅಂತ ತಾನೆ ನಾನ್ ಮಾತಾಡ್ತಿರೋದು. ಅದನ್ನ ಅರ್ಥ ಮಾಡ್ಕೊಳ್ದೇನೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ರಾಹುಲ್ ಅವರೇ. ಕಾಣಿಸ್ತಿರೋ ದೇವ್ರಿಗೆ ಭಯ ಪಡ್ತಿದ್ದೀರಾ. ಆದ್ರೆ ಕಣ್ಮುಂದೆ ನಿಂತ್ಕೊಂಡು ನಿಜ ಅಂತ ಹೇಳ್ತಿದ್ರು ನನ್ನ ಹತ್ರ ವಾದಿಸ್ತಿದ್ದೀರಾ. ಭಾಷಿಣಿ ಪ್ಲೀಸ್, ನಾನೇನ್ ಮಾಡಿದೀನೋ ನನಗ್ ಗೊತ್ತಿಲ್ವಾ? ಈ ಪ್ರಾಬ್ಲಮ್ ಇಂದ ಎಸ್ಕೇಪ್ ಆಗೋದಕ್ಕೆ ಏನಾದ್ರೂ ಸೊಲ್ಯೂಷನ್ ಹೇಳು. ಅದನ್ ಬಿಟ್ಟು ಈ ವಿಷಯ ದೊಡ್ಡದ್ ಮಾಡ್ಬೇಡ. ನಡೆದಿದ್ಯಾವ್ದು ನೆನ್ಪಿಲ್ದೆ ಸಮಸ್ಯೆಯಾಗಿ ಬದಲಾಯಿಸಿದ್ ನೀವು. ನಂಬಿಕೆ ಇಲ್ದೇನೆ ಕುರುಡಾಗಿ ಪ್ರೀತಿಸ್ತಿರೋದು ನೀವು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಹೆಂಡ್ತೀರಿ ನಾನು. ಈ ವಿಷಯದಲ್ಲಿ ಸುಳ್ಳು ಯಾಕೆ ಹೇಳ್ತೀನಿ? ಯಾಕೆ ಮೋಸ ಮಾಡ್ಬೇಕು ಅನ್ಕೋತೀನಿ? ನೀವ್ ಮಾಡ್ತಿರೋ ಆಪಾದನೆ, ಅವಮಾನ, ಸುಳ್ಳು ಅಂತ ನಿರೂಪಿಸೋದಕ್ಕೆ ನಾನು ಯಾವ ಪರೀಕ್ಷೆಗಾದ್ರೂ ಸಿದ್ಧ. ಈ ವಿಧಾನವಾಗಿ ಸೀತಾಮಾತೆ ಮೇಲೆ ಆಪಾದನೆ ಬಂದಾಗ
ತನ್ನ ಶೀಲನ ಪ್ರಾಮಾಣಿಕತೆನ ಉಳಿಸ್ಕೊಳ್ಳೋದಿಕ್ಕೆ ಅಗ್ನಿ ಪರೀಕ್ಷೆಗೆ ಸಿದ್ಧವಾಗುವಳು. ಅಗ್ನಿಕುಂಡದಿಂದ ಹೊರಗಡೆ ಬಂದು ಎಲ್ಲರ ಬಾಯಿನ ಮುಚ್ಚಿಸಿದ್ಲು. ರಾಮನ ಪ್ರೀತಿನ ಮತ್ತೆ ಪಡೆದುಕೊಂಡ್ಲು. ಆಪಾದನೆ ಬಂದ್ರೆ ತಕ್ಷಣ ಸುಳ್ಳು ಅಂತ ನಿರೂಪಿಸ್ಬೇಕೇ ಹೊರತು ನಂಬಿಸೋ ಪ್ರಯತ್ನ ಮಾಡೋದ್ರಿಂದ ಲಾಭ ಇಲ್ಲ. ಅವತ್ತು ಸೀತಮ್ಮನ್ ಮೇಲ್ ಬಂದಿದ್ದ ಆಪಾದನೆನ ಅಗ್ನಿ ಪರೀಕ್ಷೆಯಿಂದ ಹೇಗ್ ದೂರ ಮಾಡ್ಕೊಂಡ್ರು. ಇವಾಗ ಕೆಂಡದ ಮೇಲೆ ನಡೆದು ನನ್ ಪ್ರಾಮಾಣಿಕತೆನ ನಾನ್ ಹಾಗೆ ನಿರೂಪಿಸ್ಕೋತೀನಿ. ಭಾಷಿಣಿ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅಲ್ಲ, ಬೆಂಕಿ ಮೇಲೆ ನಡೀತೀಯಾ? ಅದು ಈ ತರ ಪರಿಸ್ಥಿತಿಯಲ್ಲಿ ಬೇಡ ಭಾಷಿಣಿ. ಪ್ರದಕ್ಷಿಣೆ ಬಗ್ಗೆ ಏನೋ ಒಂದು ಹೇಳಿ ಕವರ್ ಮಾಡಿದ್ರೆ ಆಯ್ತು. ನಿಜಾನ ನಿರೂಪಿಸ್ತೀನಿ ಅಂದ್ರೆ ಕವರ್ ಮಾಡೋ ಕರ್ಮದ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಭಾಷಿಣಿ, ಬೇಡ, ಆವೇಶ ಪಡಬೇಡ. ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಅಲ್ಲಿ ಪೂಜೆಗೆಲ್ಲ ಸಿದ್ಧವಾಗಿದೆ. ಬಾ ಹೋಗೋಣ, ಬಾ ಬೇಗ ಬಾ. ಕೈ ಬಿಡಿ. ಪೂಜೆಗಿಂತ ಸಿಗೋ ಫಲಿತಾಂಶಕ್ಕಿಂತ ನಿಮ್ ನಂಬಿಕೆನೆ ನನಗೂ ನಮ್ ಮಗುಗೂ ಮುಖ್ಯ. ಇಲ್ಲಿರೋ ಬೆಂಕಿಯಿಂದ ನಿಮ್ ಮನ್ಸಲ್ಲಿರೋ ಅನುಮಾನ ಬೂದಿಯಾಗಿ ನನ್ ಮಾತಲ್ಲಿ ನಿಜ ಕಾಣಿಸಿದ್ರೆ ಸಾಕು. ಭಾಷಿಣಿ, ಇರು. ನಾನು ಹೇಳೋದನ್ನ ಕೇಳು. ನಾನ್ ಕೇಳಿಸ್ಕೊಳಲ್ಲ. ನನ್ ಪ್ರಾಮಾಣಿಕತೆನ ಅಗ್ನಿ ಸಾಕ್ಷಿಯಾಗಿ ನೀವೇ ನೋಡಿ. ಭಾಷಿಣಿ, ಭಾಷಿಣಿ ಆವೇಶನ ಕ್ಷಮಿಸ್ಬಿಡು ತಾಯಿ. ಅವಳು ಮಗುಗೆ ಯಾವ ದೋಷನೂ ಬರ್ದೇ ಇರೋ ಹಾಗೆ ನೋಡ್ಕೊ. ಭಾಷಿಣಿ, ಆಂಟಿ, ರಾಹುಲ್ ಭಾಷಿಣಿ ಮದ್ವೆ ಆದ ದಿನದಿಂದ ನೀವು ಪ್ರತಿ ಚಿಕ್ಕ ವಿಷಯದಲ್ಲೂ ಇನ್ವಾಲ್ವ್ ಆಗೋದು, ಕೇರ್ ತಗೊಳ್ಳೋದು ನಿಜವಾಗ್ಲೂ ಗ್ರೇಟ್ ಆಂಟಿ. ಭಾಷಿಣಿ ಮೇಲೆ, ಅವಳಿಗೆ ಹುಟ್ಟೋ ಮಗು ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಮಾಡೋ ಪ್ರತಿ ಕೆಲಸದಲ್ಲೂ ಕಾಣಿಸ್ತಿದೆ. ಪಾಪ ನವ್ಯಗೆ 3rd ಮಂತಲ್ಲೇ ಅಬೋರ್ಷನ್ ಆಗೋಯ್ತು. ಇಲ್ಲ ಅಂದಿದ್ರೆ ಮೇಡಮು ಚಕ್ರಿಗೆ ನವ್ಯಗೆ ಇಬ್ರಿಗೂ ಹೀಗೇನೆ ಪೂಜೆ ಮಾಡಿಸ್ತಿದ್ರು. ಈ ಪೂಜೆ ನಮ್ಮ ವಂಶಕ್ಕೆ ಬಂದಿರುವಂಥದ್ದಲ್ಲ. ಆದ್ರೂ ಕೂಡ ದೇವರ ಆಶೀರ್ವದಿಸಿದ್ರೆ ಅದೃಷ್ಟ ಅನ್ನೋದು ಸಿಗೋದು ಕಷ್ಟ ಏನೂ ಆಗೋಲ್ಲ. ವಾಗ್ದೇವಿ, ಪ್ರದಕ್ಷಿಣೆಗೆ ಹೋಗಿರೋ ಇವರಿಬ್ರು ಎಲ್ಲಿ? 3 ಪ್ರದಕ್ಷಿಣೆ ಹಾಕಿದ್ರೆ 30 ಹಾಕ್ತಿದಾರೋ ಏನೋ. ಆಂಟಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಭಾಷಿಣಿ, ನಿಂತ್ಕೋ. ಮೇಡಮ್ ನೋಡಿದ್ರೆ ತುಂಬಾ ಸೀರಿಯಸ್ ಆಗ್ತಾರೆ. ನಾನ್ ಹೊತ್ಕೊಂಡಿರೋ ಆಪಾದನೆಗಿಂತ ನೀವಂತಿರೋ ಮಾತಿಂದ ಆಗ್ತಿರೋ ನೋವ್ಗಿಂತ ನನಗಿದೇನ್ ದೊಡ್ಡದಲ್ಲ. ಇದೇನು ದೇವಸ್ಥಾನದ ಸುತ್ತ ತಿರುಗದೇನೆ ಕೆಂಡ ತುಳಿಯೋದಕ್ಕೆ ಹೋಗ್ತಿದ್ದಾಳ? ಏನಾದ್ರೂ ಏನು, ಇಶ್ಯೂ ಆದ್ರೆ ಸಾಕು ನಮ್ಗೆ.